ನಾನು ಇವತ್ತೇ ಅವ್ರದ್ದು ಅಮೌಂಟ್ 8 ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಹಾಕಿದ್ರಿ ಅಂತ ಕೇಳಿದ್ರೆ ಸಂತೋಷ ಆಯ್ತು. ಆದ್ರೆ 25 ಲಕ್ಷ ರೂಪಾಯಿ ಏನ್ ಕತೆ ಈಗ? ನಾಳೆ ಕಳಿಸ್ಲಾಗ್ರ ನಾಳೆ ಅಲ್ಲ ಒಳ್ಳೇದು ಪಾಪ ಅವರು ಸಮಸ್ಯೆ ನೂರಿದೆ ಸಿಎಂದು. ಅವ್ರದ್ದು ಕಾಯ್ತಾ ಕೂತ್ಕೊಂಡ್ಕಿಂತನೂ ಅವ್ರ ಕರೆಸಿ ನೀವೇ ಯಾರು ಕೊಟ್ಬಿಡೋದು. ಬಾಂಡ್ ಪೇಪರ್ದೆಲ್ಲ ರೆಡಿ ಆಯ್ತಾ? ಅಲ್ಲ ಅವ್ರ ಹತ್ರ ಇದೆ ಅಂತ ರೆಡಿ ಇಟ್ಕೊಂಡಿದಾರಂತೆ. ಈಗ ಸಿಎಂ ಬಂದ್ರೆ ತುಂಬಾ ಸಂತೋಷ, ಅವ್ರ ಕೈಲಿ ಕೊಡಿಸಿ. ಇಲ್ಲ ಅಂದ್ರೆ ಉಸ್ತುವಾರಿ ಸಚಿವ ಅವರು ಲೆಟರ್ ಕೊಡ್ಬೇಕು, ಅದನ್ನ ಕೊಡ್ತಾ ಇಲ್ಲ. ಏನಂತ ಲೆಟರ್? ಡಿಸಿಗ MD ಅಂತ ಪೇಪರ್ ಅವ್ರಿಗೆ ಮಾಡ್ಬೇಕಾ? ಮೇಡಮ್ ಇದ್ರ ಜೊತೆ ಕೂತಿ ನೋಡ್ತಾ ತಾಯಿಯವರೆಲ್ಲ ಇದಾರೆ. ಈಗ 8 ಲಕ್ಷ ರೂಪಾಯಿನ ನೀವು ಸೈನ್ ಹಾಕಿ ಕೊಟ್ಟಿದ್ರಿ ಅಂತ ಅದು ಅಕೌಂಟ್ ಹೋಗಿದೆ ಅಂತೆ. ಸರಿ ಆಯ್ತು. ಈಗ PF MPM ನೀವೇ ಚೇರ್ಮನ್ ತಾನೆ? ಈಗ ನೀವೇ ಇದ್ದೀರಿ. ಬಟ್ ಅದ್ರದ್ದು PF ಎಲ್ಲ ನೀವು NOC ಏನ ಕೊಟ್ರೆ ಅದು ಲಾಭ ಆಗತ್ತಲ್ಲ. PF ಏನ್ ಕೊಡ್ಬೇಕು? PF ಗೆ ನಿಮ್ಮ ಅಕೌಂಟ್ ಏನೇ ಕಳಿಸ್ಬೇಕಂತೆ. ಚಂದ್ರಶೇಖರ್ ಕೇಸೆ MPM ಎಲ್ಲ ಗೊತ್ತಲ್ಲ ಅಂತ ಯಾರ ಇದಾರಂತಲ್ಲ, ಅದೊಂಚೂರು ಆಯ್ತು ಗಮನಿಸಿ. ಆತ್ಮಹತ್ಯೆ ಮಾಡ್ಕೊಂಡಿದ್ದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿರುವಂತ ವಿಚಾರ. ಆದ್ರೆ ಅವರಿಗೆ ರಾಜ್ಯ ಸರ್ಕಾರದಿಂದ 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅನ್ನೋ ಅಂಶವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಬಹಳ ದಿನ ಆಗಿತ್ತು, ಅವರಿಗೆ ಕೊಡಕ್ ಆಗಿರ್ಲಿಲ್ಲ. ನಾವು ಸ್ವಲ್ಪ ಒತ್ತಡವನ್ನು ಮಾಡಿದ್ವಿ. ಕೊಡ್ಲಿಲ್ಲ ಅಂದ್ರೆ 25 ಲಕ್ಷ ರೂಪಾಯಿನ 20ನೇ ತಾರೀಕೊಳಗೆ ಕೊಡ್ಲಿಲ್ಲ ಅಂತಂದ್ರೆ ನಾವು ಜೈಲ್ ಬರೋ ಮಾಡ್ತೀವಿ ಅನ್ನೋ ಮಾತನ್ನ ಬಹಿರಂಗವಾಗಿ ಹೇಳಿದ್ವಿ. ಸಾಕಷ್ಟು ಹೋರಾಟ ಮಾಡಿದ್ವಿ. ಈಗ ತಾನೇ ನಿಮ್ಮ ಹತ್ರ ಮಾತಾಡ 1 ನಿಮಿಷದ ಮುಂಚೆ ಫೋನ್ ಬಂತು. ಅವರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಅವ್ರ ಮುಖಾಂತರ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಆಫೀಸಿಗೆ ಕಳಿಸಿ ಬಂದು ಚೆಕ್ ತಗೊಂಡು ಹೋಗ್ಲಿ ಏನಂತ ಮಾತನ್ನು ಹೇಳಿದ್ದಾರೆ. ಸಂತೋಷ. ಅವ್ರೀಗ ಇವತ್ತು ಹೋಗ್ತಾರೆ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಅವರಲ್ಲಿ ಚೆಕ್ ತಗೊಂಡ್ ಬರ್ತಾರೆ 25 ಲಕ್ಷ ರೂಪಾಯಿ. ಅಟ್ರಾಸಿಟಿ ಆಗಿದ್ದಂತ ವಿಚಾರಕ್ಕೆ 8.25 ಲಕ್ಷ ರೂಪಾಯಿ ಬೇರೆ ಬರಬೇಕಾಗಿತ್ತು. ಅದನ್ನು ಕೂಡ ಇಲ್ಲಿಯ ಅಧಿಕಾರಿಗಳೇನೆ ಮಾನ್ಯ ಜಿಲ್ಲಾಧಿಕಾರಿಗಳ ನೆರವಿನಿಂದ 8.25 ಲಕ್ಷ ರೂಪಾಯಿ ಅವರ ಅಕೌಂಟ್ಗೆ ಹಾಕಿದೀವಿ ಅನ್ನೋ ಸುದ್ದಿ ಕೂಡ ಒಂದು ಬೆಳಿಗ್ಗೆ ಜಿಲ್ಲಾಧಿಕಾರಿಗಳ ಮಾತಾಡ್ತೀನಿ. ಅವರು ಕೂಡ ಕಳಿಸಿದ್ದಾರೆ. ನಾಳೆವರೆಗೆ ಅವರ ಅಕೌಂಟ್ಗೆ ಜಮಾ ಆಗತ್ತೆ ಅಂಶಗಳು ಕೂಡ ಅದೊಂದು ಅಂಶ. ಮೂರನೇದು, ಅವ್ರ ಮಗನಿಗೆ ಕೆಲಸ ಕೊಡೋ ವಿಚಾರದಲ್ಲೂ ಕೂಡ ನಾನು ಈಗ ತಾನೇ MD ಅವ್ರು ಫೋನ್ ಮಾಡಿದಾಗ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಬೆಂಗಳೂರಿನ ಫೋನ್ ಮಾಡಿದಾಗ 25 ಲಕ್ಷ ರೂಪಾಯಿ ಬೆಳಿಗ್ಗೆ ಬಂತು ಚೆಕ್ ತಗೊಂಡು ಹೋಗಿ ಕೆಲಸ ನಿಮಗೆ ತಿಳಿಸ್ತಾಯಿದ್ದೀನಿ ಅಂತಂದ್ರು. ಅದ್ರ ಜೊತೆಗೆ ನಾನು ಕೇಳಿದೆ, ಅವ್ರ ಮಗನಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಪ್ಲೊಮಾ ಮಾಡ್ಕೊಂಡಿದ್ದಾನೆ, ಅವ್ರಿಗೆ ಕೆಲಸ ಕೊಡಬೇಕು ಅನ್ನೋದನ್ನ ಅವ್ರ ತಾಯಿನ ಅಪೇಕ್ಷೆ ಪಟ್ಟಿದ್ದಾರೆ. ಅದನ್ನ ಅವ್ರ MDಗೂ ಕೂಡ ಹೇಳಿದ್ದೀನಿ ನಾನು. ಖಂಡಿತ ಕೊಡಿಸ್ತೀವಿ ಅಂತ ಹೇಳಿದರೆ DC-ಗೂ ಮಾತಾಡಿದೆ. DC-ನೂ ಕೂಡ ಅವ್ರ ಕೆಲಸ ಖಂಡಿತ ಕೊಡಿಸ್ತೀವಿ ಅಂತ ಮಾತನ್ನು ಚೆನ್ನಾಗಿ ಹೇಳಿದ್ದಾರೆ. ನಾಳೆ ಜಿಲ್ಲಾಧಿಕಾರಿಗಳು ನಮ್ಮ ಕಚೇರಿ ಕಳಿಸಿ ಏನೇನು ಅನುಕೂಲ ಆಗುತ್ತೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಒಂದು ಕೆಲಸ, ಒಂದು ಪೆನ್ಷನ್, ಇನ್ನೆರಡು ಡ್ಯೂ ಇದೆ. ನಾಳೆ ಬೆಳಿಗ್ಗೆ ಅವರು ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿ 25 ಲಕ್ಷ ರೂಪಾಯಿ ಸರ್ ಪರಿಹಾರಕ್ಕಾಗಿ ನಾವು ಬಹಳಷ್ಟು ಹೋರಾಟ ಮಾಡಿದ್ವಿ. ಪರಿಹಾರ ಕೊಡಿಸಲು ಯಶಸ್ವಿ ಹೋರಾಟ ಅನ್ನೋದಕ್ಕಿಂತನೂ ಸರ್ಕಾರ ಮುಂದಗತಿಯಲ್ಲಿ ಸಾಗ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರ ಮನೆಯ ಕಷ್ಟ ನೋಡಿದಂಥ ಸಂದರ್ಭದಲ್ಲಿ ಸ್ವಂತ ನನ್ನ ಅಕ್ಕಂದು ತಂಗಿಗೂ
ಸಮಸ್ಯೆ ಆಗಿದ್ರೆ ಏನಾಗುತ್ತೆ ಅನ್ನೋದನ್ನ ಭಾವಿಸಿ ನಾವೆಲ್ಲರೂ ಪ್ರಯತ್ನ ನಡೆಸಿದ್ದೀವಿ. ರಾಷ್ಟ್ರಭಕ್ತ ಬಳಗದ ಎಲ್ಲ ಕಾರ್ಯಕರ್ತರು ಪ್ರಯತ್ನ ಇದ್ದು ಮತ್ತು ಅವ್ರ ಕುಟುಂಬವೂ ಕೂಡ ಪೂರ್ಣ ನಮಗೆ ಸಹಕಾರ ಕೊಟ್ಟಿದೆ. ಹಾಗಾಗಿ ಅವ್ರಿಗೆ ಅನುಕೂಲ ಆಗಿ ತಮ್ಮ ಸಮಾಧಾನ ಈಗ ಕೆಲಸಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಒತ್ತಾಯ ಮಾಡಿದ್ರೆ ಯಾರು ಒಪ್ಕೊಂಡಿದ್ದಾರೆ. ಸರ್ಕಾರ ಹೇಳಿದ್ವಿ ನಾವು, ಸಿಗುತ್ತೋ ಇಲ್ಲ ಅಂತ ಅನುಮಾನ ಇತ್ತು. ಅವರು ಎಮ್ ಡಿನೂ ಒಪ್ಕೊಂಡಿದ್ದಾರೆ, ಡಿ ಸಿ ಕೂಡ ಒಪ್ಕೊಂಡಿದ್ದಾರೆ. ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿ ಅಕಸ್ಮಾತ್ ಸಿಕ್ಕರೆ ಮುಖ್ಯಮಂತ್ರಿಗಳು ಪತ್ರ ಕೊಟ್ಬಿಟ್ಟು ಬರ್ತಾರೆ.